ಅಕ್ಕ ಇವನು ನನ್ನ ತಳ್ಳು ಹೇಳ್ತೀನಿ, ಒಂದು ಜಾಸ್ತಿ ಆಗೋಗ್ಬಿಡ್ತಕ್ಕ. ಏನು ಬಂದಿರೋದು ಇವನ್ಕ ಬರ್ಬಾರ್ದು ರೋಗ ಹಿಂಗೆ ಆಡ್ತಾವನಲ್ಲ. ಅತ್ತೆ ಆ ಸರೋಜಮ್ಮನ ಕೇಳಿ 65,000 ಲೋನ್ ಕಟ್ಟಕ್ಕೆ ಕೇಳತ್ತೆ. ಓ ನಿಂದು ಬಲ ಜಾಸ್ತಿ ಆಗೋಯ್ತೆ. ಯಾಕ ನನ್ನ ಹತ್ರ ಕೇಳಿದ್ಯಾ? ನನ್ನ ಹತ್ರ ಕೇಳಿದೇನೋ ನೀನು ಬಂದ ಯಾಕಾಗಬೇಕಾಗಿತ್ತು ಸೈನು? ದಾರಿ ಬಿಡು, ದಾರಿ ಬಿಡು. ನಾನು ಬಿಡಲ್ಲ, ನನ್ನ ಮಗಳನ್ನ ಕಳಿಸಲ್ಲ. ನೀವೇನಾದರೂ ನಿನ್ನ ಮಗಳನ್ನ ನಿನ್ನ ಮೊಮ್ಮಕ್ಕಳನ್ನ ಕರ್ಕೊಂಡೋದ್ರೆ ಅವ್ರು ತಿರುಗಿ ಇಲ್ಲಿಗೆ ಬರೋಂಗಿಲ್ಲ. ಲೇ ನಾನು ಆವಾಗೇನೆ ಹೇಳಿದ್ದೀನಿ, ನನ್ನ ಮಗಳನ್ನ ನನ್ನ ಮೊಮ್ಮಕ್ಕಳನ್ನ ನಾವೇ ಸಾಕಂತೀರಿ ಅಂತ. ನೀನು ಬೇಕಾಗಿಲ್ಲ, ನೀನು ವಿದ್ಯಾವಂತನಲ್ಲ ನೀನು. ಹಾಂ ರಾಕ್ಷಸನ ನೀನು. 4 ಜನ ಮಕ್ಕಳಿಗೆ ಏನೋ ಹೇಳ್ಕೊಡ್ತೀಯ ನಿನ್ನ ಮಕ್ಕಷ್ಟು ಬೆಂಕಿಕ್ಕ? ಏನು ಹೇಳ್ಕೊಡ್ತೀಯ ವಿದ್ಯೆ ನೀನು? ನೀನೇ ಇಲ್ಲ ತಿಕ್ಕಳು ನನ್ನ ಮಗನ ಆಡ್ದಂಗೆ ಆಡ್ತಾ ಇದೆಯಾ ನೋಡತ್ತೆ. ನನಗಂತೂ ನಾ ಸರೋಜಮ್ಮನಿಂದ ತಲೆ ಕೆಟ್ಟ ಕೆರೆ ಇದ್ಬಿಟ್ಟದೆ. ಎಲ್ಲಿದ್ದರೂ ಆ ಹೆಂಗಸ್ರು ಬರ್ತಾರೆ ಹುಡ್ಕೊಂಡು ನನ್ನನ್ನು. ಆ ಅಮ್ಮನ ಕೇಳಿ 65,000 ಕಟ್ಸ್ಬೇಕು ನೀವು. ಇದೊಳ್ಳೆ ಚೆನ್ನಾಗಿ ಹೇಳ್ತಾನಲ್ಲ ಅಂಬುಜಿ ಹುಡುಗನು. ಯಾಕೆ ಹಾಕ್ಬೇಕಾಗಿತ್ತು ನಿನ್ನ ಸೈನು? ಯಾಕೆ ಹಾಕ್ಬೇಕಾಗಿತ್ತು? ಅನ್ಭೋಗ್ಸು. ಸರಸ್ವತಿ, ಕಾರುಣ್ಯ, ಕೈಲಾಶ ನಾನು ಬೇಕೋ ಇಲ್ಲ ನಿಮ್ಮ ಅಮ್ಮನವ್ರು ಬೇಕಾ? ನಿರ್ಧಾರ ಮಾಡ್ಕೊಳ್ರಿ. ಅವಳನ್ನೇ ಬೆದರಿಕೆ ಹಾಕೋದು ನೀನು? ಏನು ಬೆದರಿಕೆ ಹಾಕೋದು? ಜಾಗ ಬಿಡ. ಹೋದ್ರೆ ನೀನೇ ಹೋದೆ ಕತ್ತ ಬಾಲ ಕೂದ ಜುಟ್ಟು ದಂಡಿಗದೆ ಎಲ್ಲ ಬದುಕಂತಾಳ ಅವಳು. ಜಾಗ ಬಿಡ ಅಂತಂದ್ರೆ ಬಿಡ್ಬೇಕು ಜಾಗ. ಆ ಶಿಕ್ಕೋನ ಬಂದಿದ್ರಿ ಎಷ್ಟು ತಿದ್ಕಾನ ತಿರುಗ್ತಾ ಇದ್ ನೀವನ್ಕ. ಒಳ್ಳೆ ತಿಕ್ಲಿ ಹಿಡ್ದು ನಂಗೆ ಆಡ್ತವನೆಲ್ಲ ಅಂಬುಜ್ಜಿ ಇವನು. ನೆನೆಸ್ಕೊಳ ಬಿಟ್ಕೆ ಬಂದ್ಬಿಟ್ನಿ ಗುಂಡಾಡಮ್ಮ. ಲೇ ಏನಪ್ಪ ನಿಂದು ಗೋಳು? ಏನು ನಿಂದು ಗೋಳು ಹೇಳು? ಸರೋಜಮ್ಮನು 65,000 ಲೋನ್ ಎತ್ಕೊಡುವಂತಂದ್ಲು. ನಾನೇ ದುಡ್ಡು ಕಟ್ಕೊಂತೀನಿ ಅಂತಂದ್ಲು. ಹೋಗಿ ಆ ಲೋನ್ ಎತ್ಕೊಟ್ರೆ ಇವಾಗ ದುಡ್ಡು ಕಟ್ಕೊಂತೀರಾ? ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ಓಡಾಡ್ತಾವಳೆ. ಅದಕ್ಕೆ ನಾವೇನು ಮಾಡಬೇಕು? ನಾವೇನ ಮಾಡ್ಬೇಕಲ್ಲೇ ಮೊಟ್ಟನೆ? ಏನು ಮಾಡ್ಬೇಕು ಹೇಳ? ಮನೆ ಅಳಿಂತಾರ ಅಷ್ಟು ಮರ್ಯಾದೆ ಕೊಡಕ್ಕಲಿ. ಮೊನ್ನೆನೂ ಹಂಗೆ ಮಾತಾಡಿದ್ಯಾ ನೀನು? ಲೇ ನಿಂಗೆ ಮನೆ ಅಳಿ ಅಂತ ಗೌರವ ಕಟ್ಟಿನೆ. ಮನೆ ಕೊಟ್ಟಿದ್ದು, ಜಮೀನು ಕೊಟ್ಟಿದ್ದು, ಹಾಂ ಕೆಲಸ ಕೊಡ್ಸಿದ್ದು ಎಲ್ಲನೂ ನಮ್ಮ ಅಪ್ಪನು. ಅದನ್ನು ನೀನು ಉಳಿಸ್ಕೊಂಡಿದ್ಯಾ ನೀನು ಅದನ್ನು? ದಾರಿ ಬಿಡಲೇ, ದಾರಿ ಬಿಡ. ಬಿಡಲ್ಲ ನಾನು. ಲೇ ಶಿಕ್ಕೋನೆ ಒಂದು ಹಾಕಲೇ ಹೇಳ್ತೀನಿ. ಇವನ ಹತ್ರ ಬರೀ ಮಾತು ಕೆಲಸ ಮಾಡಂಗಿಲ್ಲ. ಒಂದು ಹಾಕು ಹೇಳ್ತೀನಿ. ಬಿಡು ಬಾಬಾ, ನನ್ನೇನ ಕಿರ್ಕೊಂಡಿದ್ಯಾ? ವಾವ್ ನಡೀರಮ್ಮ ನೀವೆಲ್ಲ ನಡೀರೆ. ಇವನ್ ಕತೆ ಕಟ್ಕೊಂಡ್ರೆ ಆಯ್ತು ಅಷ್ಟೇ. ಲೇ ನಿನ್ನ ರೋಪು ಏನಿದ್ರು ಯಾರ ಹತ್ರ? ಗಂಡಸ್ರ ಹತ್ರ ತೋರ್ಸ? ಯಾಕೆ ಹೆಂಗಸ್ರ ಹತ್ರ ತೋರಿಸ್ತಾ ಇದೆಯಾ? ಈಗ ಯಾವನ ನೀನು? ನಂಗೆ ಅದೆಲ್ಲ ಗೊತ್ತಿಲ್ಲ. ಸರೋಜಮ್ಮನು ಲೋನ್ ತೀರಿಸ್ಬೇಕಷ್ಟೇ. ಅವಳು ಮನೆಗೆ ಬಿದ್ದವಳೆ, ಹೋಗಿ ಇಟ್ಕೋಗು. ಹೋಗು ಮಾತಾಡೋಗು ಅವಳ ಹತ್ರ. ನಮ್ಮ ಪ್ರಾಣ ಯಾಕೆ ತಿಂತ ಇದೆಯಾ ನೀನು? ನಾನು ಯಾವಾಗನ ಹೋಗ್ಲಿ ಕೈಗೆ ಸಿಗ್ತಾ ಇಲ್ಲ. ಬಾಯ್ ಬಡ್ಕೊ. ಥೂ ತೆರಿಗೆ. ಇವರೆಲ್ಲ ಏನೋ ಹಿಂಗೆ ಬಂದು ಕರ್ಕೊಂಡು ಹೊರಟೋದ್ರು. ಹಾಂ ನನಗೆ ಗೊತ್ತಾರ ಕೋಪಕ್ಕೆ ಎಲ್ಲನೂ ಕುಚ್ಚಾಕ್ಬೇಕು ಅನ್ಸುತ್ತೆ. ಏನು ಮಾಡೋದು? ಕಳಿಸ್ಲೇಬಾರ್ದು ಅಂತ ಅನ್ಕೊಂಡಿದ್ನಿ. ಕರ್ಕೊಂಡು ಹೊರಟೋಗ್ಬಿಟ್ರಲ್ಲ. ನೋಡ್ದ ನಾನು ಹೆಂಡ್ತಿ ನನ್ನ ಮಕ್ಕಳು ಅವರೇ ಹೆಚ್ಚಾಗ್ಬಿಟ್ರಿ ಇವ್ರಕ. ಇರಲಿ, ಆ ಸರೋಜಮ್ಮನ ಹಿಡಿತೀನಿ. ಥೂ ಇವ್ರು ಎಗ್ರು ಬಿದ್ದೋಗ. ಇವ್ರಿಗೆ ಬರಬಾರ್ದು ಬಂತು ರೋಗ ಒತ್ಕೊಂಡು ಹೋಗ. ಇವ್ರ ಮಕ್ಕಳು ಮುಚ್ಚೋಗ. ಇವ್ರಿಗೆ ಯಾವಾಗಪ್ಪ 3 ದಿನದ ಹಾಲು ತುಪ್ಪ ಹಾಕೋದು? ಏನು ಬರಬಾರ್ದು ಬಂದಿರೋದು? ನಮ್ಮ ಪ್ರಾಣ ತಿನ್ನೋದು? ಇವಳು ಮಕ ಮುಚ್ಚೋಗ. ನನ್ನ ಮಗಳು ಭಾಳ ಹಾಳು ಮಾಡಿ ಬಾಯಿಗೆ ಹಾಕಂತವಳಲ್ಲಪ್ಪ. ಇವಳು ಎಗ್ರು ಬಿದ್ದೋಗ. ಯಾವಾಗ ಇವಳಿಗೆ ಕರಿನಾಗ ಕೊಚ್ಚೋದು? ಲೇ ಹೋಗ ಚಿಕ್ಕೋನೆ, ಮುಚ್ಚತ್ಕೊಂಬ ಹೋಗ. ನಾನೇ ಇವಳು ಕತ್ತರಿಸ್ಬಿಡ್ತೀನಿ. ಇವಳಿಂದ ನಮ್ಗೆ ನೆಮ್ಮದಿ ಇಲ್ಲ. ಈ ಕಿತ್ತೋದವಳಿಂದ ಇವಳು ಎಗ್ರು ಬಿದ್ದೋಗ. ಎಲ್ಲ ನಾನು ನಾಶವಾಗಿ ಓತಾಳೇನು ಅಂತಂದ್ರೆ ನಮ್ಮ ಕೊಂಪೆಗೆ ಬಿದ್ದವಳೆ. ಇವಳಿ ಹಣ ಬೀಳ ಏನೋ ಮಾಡ್ತಾವೆ ನನ್ನ ಮಗುವ. ಇವಳ್ಗ ಅವಳು ನೆಮ್ಮದಿ ಹಾಳು ಮಾಡ್ಕೊಳ್ತವಳೆ. ಅದ್ಯಾರನ್ನ ಅಂಬೂಜಿ ಹಂಗೆ ಬೈತಾವಳೆ? ಇಲ್ಲ ಇರಮ್ಮ, ನಾನೇ ಕತ್ತರಿಸ್ಬಿಟ್ಟು ಹೊರಟೋಗ್ಬಿಡ್ತೀನಿ ಇವಳು. ಇಲ್ಲ ಅಂತಂದರೆ ನಮ್ಮ ಸರಸ್ವತಿ ಭಾಳ ಬಡ್ದು ಬಾಯಿಗೆ ಹಾಕಂತಾಳೆ. ಇವಳಿಗೇನಮ್ಮ ಬಂದಿರೋದು? ಬರಬಾರ್ದು ರೋಗ. ಎಲ್ಲನ ಹೋಗಿ ಸಾಯ್ದಿರಾ? ಮಾನ ಮರ್ಯಾದೆ ಇಲ್ಲೇನೋ? ಏನಕ್ಕೋ ಮನೆ ಹೆಣ್ಮಕ್ಳು ಭಾಳ ಹಾಳು ಮಾಡೋದ್ವಾ? ಅವ್ರು ನೆಮ್ಮದಿ ಹಾಕಿ ಕಿತ್ಕೊಳೋದ್ವಾ? ಇನ್ನೇ ಒಂದು ಲೋಟ ಕಾಫಿ ಮಾಡ್ಕೊಂಡು ಹೋಗ್ತಾ ಇಲ್ಲ, ಒಂದು ಜಾಕೆಟ್ ಬಟ್ಟೆ ಕೂಡ ಹೋಗ್ತಾ ಇಲ್ಲ. ಯಾಕೋ ಅವಳು ಭಾಳ ಹಾಳು ಮಾಡಬೇಕು? ಇವಳೆಗ್ರು ಬಿದ್ದೋಗ. ಇನ್ನು ಎಷ್ಟು ಜನ ಉಗಿಬೇಕಪ್ಪ? ಎತ್ತು ತಾಯಿನ ಉಗಿದು ಪರ್ಕೆಗಾಕೆ ದೂರ ಇಟ್ಕುದ್ಲು. ಇನ್ನು ಯಾರ್ಯಾರು ಉಗಿಬೇಕು ಇವಳನ್ನ? ಇಲ್ಲಮ್ಮ, ಇವಳನ್ನ ಊರಿಂದನೇ ಹಾಕ್ಬೇಕಮ್ಮ. ಇಲ್ಲ ಅಂತಂದ್ರೆ ಇನ್ನೂ ಎಷ್ಟು ಮನೆ ಬಡ್ದು ಬಾಯಿಗೆ ಹಾಕಂತಾಳೆ ಇವಳು. ಸರಿಲ್ಲ ಇವಳು. ಲೇ ಯಾರನ್ನ ಏನೋ ಅಂತ ಇರೋದು? ಯಾರನ್ನ ಏನೋ ಅನ್ನೋ ಗ್ರಾಚಾರ ನಮ್ಗೇನೆ ನಿನ್ನೆ ಅಂತ ಇರೋದು? ತುಂಬ ನಿನ್ನೆಗ್ರು ಬಿದ್ದೋಗ. ನಿಂಕ ಬರಬಾರ್ದು ರೋಗ ಬಂದು ಒತ್ಕೊಂಡು ಹೋಗ. ಏನೇ ಬಂದಿರೋದೇ ನಿಂಕ? ನನ್ನ ಮಗಳು ಭಾಳ ಹಾಳು ಮಾಡ್ತಾ ಇದೆಯಲ್ಲ. ಏನೇ ಮಾಡಿದ್ಲ ಅವಳು? ಹಾಂ ಏನು ಮಾಡಿದ್ಲ ಹೇಳು? ನಿನ್ನ ಮಗಳು ಭಾಳ ನಾನು ಯಾಕೆ ಮಾಡಲಿ? ಏನು ಮಾತಾಡ್ತಾ ಇದೆಯಾ ನೀನು? ಲೇ ನಿನ್ನ ಮಾನ ಮರ್ಯಾದೆ ಇರುವಂಥವಳಾದರೆ ಇಲ್ಲಿಂದ ಜಾಗ ಖಾಲಿ ಮಾಡಿ. ನೀನು ಈ ಊರಾಗೆ ಇರಬೇಡ ನೀನು. ನಾನೇ ಜಾಗ ಖಾಲಿ ಮಾಡಬೇಕು? ಮಗನಿಗೆ ನನ್ನ ಮದುವೆ ಮಾಡಿದೆ, ಅದಕ್ಕೆ ನಾನು ಇಲ್ಲಿದ್ರೆ ನಿಂಗೆ ಬಾಧೆ ನೀನು? ಯಾವಳ ಹೇಳ್ದೋಳು ರಘು ಕೈಲಿ ಲೋನ್ ಎತ್ತಿಸ್ಕಂತ ಸಂಘದಾಗ ದುಡ್ಡು ಎತ್ತಿಸ್ಕಂತ? ಯಾವಳ ಹೇಳ್ದೋಳ? ಎತ್ತಿಸ್ಕೊಂಡೆ ತಾನೆ, ಕಟ್ಬೇಕು ತಾನೆ ಕರೆಕ್ಟಾಗಿ. ಅವನ ತಲೆ ಮೇಲೆ ಏನಕ್ಕೆ ಆಗ್ತಾ ಇದೆಯಾ? ಏನು ಅಕ್ಕನ್ಕ ಒಂಚೂರು ಸಹಾಯ ಮಾಡಿದ್ರಾಗಲ್ಲ? ಏನು 65,000 ರೂಪಾಯಿ ಲೋನ್ ಕಟ್ಟಕ್ಕಾಗಲ್ಲ ಅವನ ಕೈಗ? ಗಾಚಾರ ಅವನ್ಕ ಲೋನ್ ಕಟ್ಟಕ್ಕ? ನೋಡ ಮಾನವಾಗಿ ಸಂಘಕ್ಕೆ ದುಡ್ಡು ಕಟ್ಕೋತಾರೆ.
ಅವನು ನನ್ನ ಮಗಳ್ಗ ನನ್ನ ಮೊಮ್ಮಕ್ಕಳ್ಗ ಹಿಂಸೆ ಕೊಡ್ತಾವನೆ ನಿನ್ನಂತ ಕಿತ್ತೋದಳಿಂದ. ನೋಡ ನೀನು ಇಲ್ಲಿರ್ಬೇಡಮ್ಮ ತಾಯಿ, ನೀನು ಎಲ್ಲನ ಆಳ್ ಬಿತ್ಕೊಂಡು ಹೋಕ್ಕ. ಸಾಯನ ಸಾಯಿ, ಬದುಕನ ಬದುಕುವ. ನಿನ್ನಿಂದ ನಮ್ಗೆ ದೊಡ್ಡ ತಲೆನೋವಾಗ್ಬಿಟ್ಟದೆ. ಇದೊಳ್ಳೆ ಚೆನ್ನಾಗದಲ್ಲ ಅತ್ತೆ. ಆವಾಗೆಲ್ಲ ನನ್ನ ಸೊಸೆ ನಮ್ಮ ಅಣ್ಣ ಮಗಳು ಅಂತ ಮೆರೆಸ್ತಾ ಇದ್ದೆ. ಇವಾಗ ಏನಾಯ್ತು ನಿಂಕ ಬರಬಾರ್ದು? ಯಾವಳು ಹೇಳಿದ್ದು ನಿಂಕ ಅವನ ಕೈಗೆ ಲೋನ್ ಎತ್ಸ್ಕೊಂತ ಸೈನ್ ಹಾಕ್ಸು ಅಂತ ಯಾವಳು ಹೇಳಿದ್ದು? ನಾನೇನೋ ಹೇಳಿದ್ನಿ. ಅವನಿಗೇನು ಬುದ್ಧಿ ಇಲ್ಲ ಅವನ್ಕ. ಕಟ್ಲಿ ಬಿಡು, ಏನು 65,000 ದುಡ್ಡು ಕಟ್ಟಕ್ಕಾಗಲ್ಲ ಅವನ ಕೇಗ ಕಾಚಾರ ಅವನ್ಕ. ಅಮ್ಮ ಅವಳು ಹೇಳ್ತಾ ಇರೋದು ಸರಿಗಾನೆ. ಅದೇ ಬಿಡಮ್ಮ, 4 ಜನ ಮಕ್ಕಳಿಗೆ ವಿದ್ಯೆ ಹೇಳ್ಕೊಡ್ತಾನೆ ಅವನು. ಇಂಥವಳಿಗೆ ಸೈನ್ ಹಾಕ್ಬೇಕು ಹಾಕ್ಕೊಡ್ದು ಅನ್ನೋ ಜ್ಞಾನ ಬೇಡನಮ್ಮ ಅವನ್ಕ. ನೋಡು, ಮಾನವಾಗಿ ಲೋನ್ ಕಟ್ಟೋದು ಸರಿ ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನೋ ನಿನ್ನ ನನಗೆ ತಿಳಿದು ನೋಡ್ಕಾಮೇಲೆ ಕಟ್ಟಲ್ಲ ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ. ಕಟ್ಟಕ್ಕಾಗಲ್ಲ ಅಂತಂದ್ಮೇಲೆ ಏನಕ್ಕೆ ಲೋನ್ ಎತ್ಸ್ಕೊಬೇಕಾಗಿತ್ತು? ನಮ್ಮ ಮಾವನ ಅಷ್ಟೆಲ್ಲ ಆಸ್ತಿ ಕೊಟ್ಟವನ ಏನು ಇವನು 65,000 ಲೋನ್ ಕಟ್ಟಕ್ಕಾಗಲ್ಲ? ಏನು ಇನ್ನೊಂದ್ಸರಿ ಹೇಳು. ನಮ್ಮ ಮಾವನು ಅಷ್ಟೆಲ್ಲ ಆಸ್ತಿ ಕೊಟ್ಟವನೆ, ಇವನು 65,000 ಲೋನ್ ಕಟ್ಟಕ್ಕಾಗಲ್ಲ? ಲೇ ಅಕ್ಕಮ್ಮ, ನೋಡ್ಕೊಂಡು ಮಾತಾಡೋ. ಆಸ್ತಿಗೂ ನೀನು ಎತ್ಕೊಂಡಿರೋ ಲೋನ್ಗೂ ಏನು ಸಂಬಂಧ? ಏನು ಸಂಬಂಧ? ವಾಪಸ್ ಕೊಡ್ಲಿ ಅಂತೆಲ್ಲ ಕೊಟ್ಟಿರೋದು, ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಕೊಟ್ಟಿರೋದು. ನೀನವಳೆ ಅದನ್ನೆಲ್ಲ ಮಾತಾಡಕ್ಕ? ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಟ್ಟಿದ್ಯಾ? ಅಕ್ಕಮ್ಮ? ಬಾಯಿ ಮುಚ್ಕೊಂಡು ಲೋನ್ ಕಟ್ಟಿದ್ರೆ ಸರಿ, ಇಲ್ಲ ಅಂತಂದ್ರೆ ನೀನು ಏನು ಮಾಡ್ತೀನೋ ನೋಡ್ತಾ ಇರು. ಅಮ್ಮ, ಇವಳು ಆ ಪ್ಲಾಸ್ಟಿಕ್ ಸಾಮಾನುಗಳು ಮಾರೋನಿದ್ನಲ್ಲ, ಅವನ ಜೊತೆಗೆ ಓಡಾಡ್ತಾ ಇದ್ಲಂತೆ. ಏಯ್, ಏನು ಹಿಂಗೆ ಹೇಳ್ತಾ ಇದೆಯಾ? ಹೂನಮ್ಮ, ಪಟೇಲಪ್ಪನ ಹೇಳಿದ್ನು. ಸಿಕ್ಕೋನೆ, ಫಸ್ಟ್ ಆ ಮನೆ ಬೀಗ ಹಾಕು. ಇವಳು ಅದು ಎಲ್ಲಿರ್ತಾಳೋ ಇರಲಿ, ಬೀಗ ಹಾಕೋಗು. ಇವಳು ಇರೋದು ಬೇಡ ಇಲ್ಲೇ. ಇನ್ನು ಅದೆಷ್ಟು ಸಂಸಾರಗಳು ಹಾಳು ಮಾಡ್ತಾಳೋ ಇವಳು. ಅಲ್ಲ, ಅವನ ಜೊತೆ ಹಾಕೊಂಡು ಓಡಾಡ್ತಾ ಇದ್ಲಂತ ನಿಜ ಹೇಳ್ತಾ ಇದೆಯಾ ಚಿಕ್ಕೋನೆ? ಹೂನಮ್ಮ, ದೇವ್ರೇನಗೂ ಪಟೇಲಪ್ಪನ ಹೇಳಿದ್ನಂಕ ಓಡಾಡ್ತಾ ಇದ್ದಂತ ಅದ್ಯಾವುದೋ ಗಾಡಿ ತಗೊಂಡು. ನೋಡಮ್ಮ ಮಹಾತಾಯಿ ನಮ್ಮಮ್ಮ, ನೀನು ಎಲ್ಲನ ಹೋಗಿ ಬದುಕೋ, ನನ್ನ ಮನೆಗೆ ಮಾತ್ರ ಇಡಬೇಡ ನೀನು. ಇಂಥ ಕಚ್ಚಡ ಕೆಲಸ ಮಾಡ್ತಾ ಇದೀಯ ನೀನು? ಇಂಥ ಕೆಲಸ ಮಾಡ್ತಾ ಇದೀಯನ ನೀನು? ಏನು ಓಡಾಡಿದ್ದು ಮಟ್ಕ ಅದನ್ನು ಕೆಟ್ಟದಾಗೆ ಕಾಣಿಸ್ತದೆ ನಿಮ್ಗೆಲ್ಲನೂ? ಬೇರೆ ಗಂಡಸ್ರ ಜೊತೆಗೆ ಓಡಾಡೋಂಥ ಅವಶ್ಯಕತೆ ಏನೇ ಅದೇ ನಿಂಕ? ಸಿಕ್ಕೋನೆ, ಫಸ್ಟ್ ಆ ಮನೆ ಬೀಗ ಹೋಗು. ಎಲ್ಲನ ಹೋಗಿ ಸಾಯ್ಲಿ ಹೋಗು. ನಮ್ಗೇನಾಗಬೇಕು? ಕೆರೆನ ಬಾಯಿನ ನೋಡ್ಕೊಂಡು ಸತ್ತೋಗ್ಲಿ ಹೋಗು. ಬಿಟ್ಬಿಡ್ತೀನಿ. ಮನೆ ಬೀಗ ಹಾಕೊಂಬಿಟ್ರೆ ನಾನೇ ತೊಗ್ಲಿ? ಲೇ ಸಿಕ್ಕೋನೆ, ಬಿಡತ್ತೆ ಬಿಡು. ಹಾಕ ಸಿಕ್ಕೋನೆ ಬೀಗ ಹಾಕು. ಹಾಕೊಂಡು ಎತ್ಕೊಂಬ ಬೀಗ. ಸಿಕ್ಕೋನೆ, ಇದೆಲ್ಲ ಸರಿಯಿಲ್ಲ ನೋಡ್ಕ. ನನ್ನ ಮಾವನ್ಗೆ ಹೋಗಿ ಹೇಳ್ತೀನಿ. ಅವತ್ತು ಹೇಳಿಲ್ಲ ಮಾವನು ಈ ಮನೆಗಿರಮ್ಮ ಅಂತ ಹೇಳ್ಬಿಟ್ಟು. ಸಿಕ್ಕೋನೆ, ಡೋರ್ ಹಾಕಕ್ಕೆ ಕಾಯಿ ಹಾಕ್ಬೇಡಲ್ಲ, ಕಿತ್ತಾಕ್ತಾಳೆ ಕಲ್ಲಾಗ. ಬಾ ಆ ಪ್ಲಾಸ್ಟಿಕ್ ಸಾಮಾನುಗಳವ್ರ ಮನೆಗೆ ಹೋಗಿ ಇರ್ಲಿ ಬಾ. ಇವಳು ಹೊಟ್ಟೆ ಉರ್ತು ಹೋಗ ಬಾ. ಮಕ ಮುಚ್ಚೋಗ. ಎಂತೆಂಥ ಕೆಲಸ ಮಾಡ್ತಾಳೆ ನೋಡ್ತಾ ಇವಳು. ಅಮ್ಮ, ಬೀಗ ನಾನು ನಡುವಾಗ ಇಟ್ಕೊಂತೀನಿ. ಕೊಡಬೇಡ, ನಿನ್ನ ಹತ್ರ ಇಕ್ಕ ಬೀಗ. ಅತ್ತೆ ಬೀಳತ್ತೆ. ಬಿಟ್ಟಿದ್ದೀನಿ ಹೋಗಿ. ಅದು ಎಲ್ಲನ ಹೋಗಿ ಬದುಕೋಗು. ಹಿಂಗೆ ಕಚ್ಚಡ ಕೆಲಸ ಮಾಡೋರು ನಮ್ಮ ಮನೆಗೆ ಮಾತ್ರ ಇರೋಕ್ಕೆ ಲಾಯ್ಕಿಲ್ಲ. ಓದ್ತಾ ಇರ್ಬೇಕು ನೀನು. ಎಲ್ಲನ ಹೋಗಿ ಬದುಕೋ. ನಡಪ್ಪ, ನಡಿ. ಇನ್ನು ನಮ್ಗೆ ಬೇಕಾದಷ್ಟು ಕೆಲಸಗಳವೆ. ಇವಳಂಗೆ ನಾವೇನು ಗುಂಡ್ರಿಗೋವಿಗ್ಲಲ್ಲ. ನಡಿ. ಹೇಳಕ್ಕ ಕಾರುಣ್ಯ? ಆಗ ಮಲ್ಕೊಂಡವಳೆ. ಸಿಕ್ಕೋನೆ, ಬೀಗ ಕೊಡು. ನಾನು ಎಲ್ಲಿಗೆ ಹೋಗ್ಲಿ ನೀನು ಹೇಳು. ಪ್ಲಾಸ್ಟಿಕ್ ಸಾಮಾನುಗಳು ಅವನಲ್ಲ, ಅವನ ಮನೆಗೆ ಹೋಗಿ ಅಲ್ಲೇ ಇರೋಗೆ. ಓಡಾಡಿದ ಮುಟ್ಕ ಕೆಟ್ಟದಾಗೆ ತಿಳ್ಕೊಂಡು ಕೊಡ್ತು ಚಿಕ್ಕೋನೆ. ಓಡಾಡಿದ್ದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಏನೋ ನನ್ನ ಜೊತೆಗೆ ಓದಿದ್ದು ಗುರ್ತಾದವನು ಅಂತ ಓಡಾಡಿದ್ದು ಅಷ್ಟು ಮಾತ್ರ ಕೆಟ್ಟದಾಗಿ ತಿಳ್ಕೊಂಡು ಕೊಡ್ತು ಚಿಕ್ಕೋನೆ. ನಿಂಗೆ ಅಷ್ಟು ಮಾತ್ರ ಬುದ್ಧಿ ಇಲ್ಲೇನಾ? ನಮ್ಮ ಮನೆಗೆ ಯಾರು ಹೆಂಗಸ್ರು ಹಂಗೆಲ್ಲ ಓಡಾಡಲ್ಲ, ಅರ್ಥ ಆಯ್ತಾ? ಇಲ್ಲೇ ಅವಳೆ ಈ ಸರೋಜಮ್ಮನು. ಲೇ ರಘುವ, ಬರ ಇಲ್ಲವಳೆ, ಇಲ್ಲವಳೆ. ಏನಮ್ಮ ಸರೋಜಮ್ಮ, ಯಾಕನಾಗಲಿ ಇಂಥ ನಂಬಿಕೆ ದ್ರೋಹ ಮಾಡಬಾರ್ದು. ಯಾರು ನಂಬಿಕೆ ದ್ರೋಹ ಮಾಡಿದ್ರಪ್ಪ? ಮುಂದುವರಿಯುವುದು.